ನನ್ನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡಿದ್ರ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 94ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಧ್ಯತೆ ಬೆಂಕಿ ಟೆಕ್ ನ್ಯೂಸ್ ಇದಾವೆ. ಈ ವಿಡಿಯೋ ಮಾತ್ರ ಎಂಡರ್ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿರ್ತೀನಿ ಬದಲಾರೆ ಅದು ಕ್ಲಿಕ್ ಮಾಡಿಬಿಡಿ. ನಾವು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ಸೊ ನೋಡಿ ಎಂಜಾಯ್ ಮಾಡ್ಕೋಬಹುದು. ಟೆಕ್ನಾಲಜಿ ರಿಲೇಟೆಡ್ ನೀವೇನು ನಾಲೆಜ್ ಗೇನ್ ಮಾಡ್ಬೋದು. ಸೊ ಇನ್ನಕ್ಕೆ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ನಿಮಗೆ ಎಲನ್ ಮಸ್ಕ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ಐತೆ ನ್ಯೂರೋಲಿಂಕ್ ಅಂತ. ಓಕೆ, ಈ ನ್ಯೂರೋಲಿಂಕ್ ಅಂದ್ರೆ ಏನು ಬ್ರದರ್ ಅಂತ ಒಂದು ಚಿಕ್ಕ ಚಿಪ್ ಇರುತ್ತೆ. ಅದು ಮೈಂಡ್ನಲ್ಲಿ ನಾವು ಇಲ್ಲಿ ಇದು ಮಾಡ್ತಾರೆ. ಎಕ್ಸಾಕ್ಟ್ಲಿ ಒಂದು ಮೂವಿ ಯಾವ್ದಾರು ಬ್ರದರ್ ಜಸ್ಟ್ ಅಂದ್ರೆ ಎಲ್ಲ ನಮ್ಮ ತಲೆಯಲ್ಲಿ ಭಾಗದಲ್ಲಿ ಅಂತ ಒಂದು ಚಿಪ್ ಇರ್ತಾರೆ. ಅದ್ರ ಮುಖಾಂತರ ಅಂತಂದ್ರೆ ನಮ್ಮ ಮೈಂಡ್ನಲ್ಲಿರೋ ಕೆಲವೊಂದು ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅಂತಂದ್ರೆ ಅದ್ರ ಮುಖಾಂತರ ಪಾಸ್ ಆಗುತ್ತೆ. ಮೀನ್ಸ್ ಎದಕ್ಕೆ ಯೂಸ್ ಆಗುತ್ತದೆ? ಯಾರನ್ನ ಇವಾಗ ಪೇಷಂಟ್ಸ್ ಇರ್ತಾರ, ಕೋಮದಾಗಿರ್ತಾರೆ, ಸೊ ಅವ್ರ ಬಾಡಿಯಲ್ಲಿ ಏನೋ ವರ್ಕ್ ಆಗಲ್ಲ ಅಂಥವ್ರು ಇರ್ತಾರಲ್ಲ, ಸೊ ಅಂಥವ್ರಿಗೆ ಭಾಳಷ್ಟು ಯೂಸ್ ಆಗುತ್ತೆ. ಓಕೆನಾ, ಅದು ನಿಕ್ಕಿ ಅದು ಬಂದ್ಬಿಟ್ಟು ಸಿಸ್ಟಮ್ಗೆ ಅಟ್ಯಾಚ್ ಮಾಡ್ತಾರಲ್ಲ, ಸಿಸ್ಟಮ್ಗೆ ಕನೆಕ್ಟ್ ಮಾಡಿದಾಗ ಕೆಲವೊಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪಾಸ್ ಆಗ್ತಾವಲ್ಲ, ನಮ್ಮ ಎಮೋಷನ್ಸ್ ಏನಂತಂದ್ರೆ ಅದು ಡಿಸ್ಪ್ಲೇ ಮೇಲೆ ಕಾಣಿಸ್ತವೆ, ಕಂಪ್ಯೂಟರ್ ಡಿಸ್ಪ್ಲೇ ಕಾಣಿಸ್ತದೆ. ಸೊ ಅದು ಈ ಪ್ರಾಜೆಕ್ಟ್ ಮೇನ್ ಕಾನ್ಸೆಪ್ಟು. ಓಕೆನಾ, ಇದು ಬಂದ್ಬಿಟ್ಟು ಈ ಪ್ರಾಜೆಕ್ಟ್ನ ಫಸ್ಟು ಅನಿಮಲ್ಸ್ ಮೇಲೆ ಏನಂತಂದ್ರೆ ಮಾಡಿದ್ರು. ಓಕೆನಾ, ಟ್ರೈ ಮಾಡಿದ್ರು, ಬಟ್ ಅಂತ ಅದೆಲ್ಲ ವರ್ಕ್ ಆಯಿತು. ವರ್ಕ್ ಆದ ತಕ್ಷಣ ಅಂತಂದ್ರೆ ಇವಾಗ ಹ್ಯೂಮನ್ಸ್ ಮೇಲೆ ಅಂದರೆ ಮಾನವರ ಮೇಲೆ ಟ್ರೈ ಮಾಡೋದಕ್ಕೆ ಏನಂತಂದ್ರೆ ಒಂದ್ಸಲ ಅಪ್ರೂವಲ್ ಲೆಟರ್ ಕೊಟ್ಟಿದ್ರು ಗೌರ್ಮೆಂಟಿಗೆ. ಬಟ್ ಅಂತ ಅವಾಗ ಯಾವುದೇ ರೀತಿಯಲ್ಲಿ ಅಪ್ರೂವಲ್ ಮಾಡಿದ್ದಿಲ್ಲ. ಇವಾಗ ಏನಂತಂದ್ರೆ US ಗೌರ್ಮೆಂಟು FDA ಇವಾಗ ಪ್ರೆಸೆಂಟ್ ಅಪ್ರೂವಲ್ ಕೊಟ್ಟೈತೆ ಮನುಷ್ಯರ ಮೇಲೆ ಇದು ಮಾಡೋದು, ಯಾಕಂದ್ರೆ ಮಾನವರ ಮೇಲೆ ಟ್ರೈ ಮಾಡೋದಕ್ಕೆ. ಸೊ ನೋಡ್ಬೇಕು ಏನೇನು ಮಾಡ್ತಾರೆ ಏನು ಕದು. ಸೊ ಹ್ಯೂಮನ್ ಮ್ಯಾನ್ ಅಂತಂದ್ರೆ ಇದು ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಗೊತ್ತಾಗುತ್ತೆ ಅಪ್ರೂವಲ್ ಅಂತ ಸಿಕ್ಕೈತಲ್ಲ. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ನ್ಯೂರೋಲಿಂಕ್ ಕಡೆಯಿಂದ. ಇದೇ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡಿ BGMI ಕಡೆಯಿಂದ. BGMI ಏನಂತಂದ್ರೆ ಇವತ್ತು ವಿಷಯ. ಸೊ ಈಗ ಪ್ರೆಸೆಂಟ್ ಇವತ್ತು 29ನೇ ತಾರೀಕಿಂದ ಆಟ ಆಡೋಕೆ ಅವೈಲೇಬಲ್ ಇರುತ್ತೆ, ಲೈವ್ ಇರುತ್ತೆ ಅಂತ ಆ ರೀತಿ ಹೇಳಿದ್ರು. ಸೊ ಕೆಲವೊಂದು ಆಂಡ್ರಾಯ್ಡ್ ಡಿವೈಸಸ್ ಏನಂತಂದ್ರೆ ಇವಾಗ ಪ್ರೆಸೆಂಟ್ ವರ್ಕ್ ಆಗ್ತಿಲ್ಲ, ಅದ್ರ ಗೇಮ್ ಯಾವುದೇ ರೀತಿ ಪ್ಲೇ ಆಗ್ತಿಲ್ಲ. ಸೊ ಈ ರೀತಿಲಿ ಬರ್ತೈತೆ ವೆರಿ ಸೂನ್ ಅಂತ ಜಸ್ಟ್ ಅಂದ್ರೆ ಎರರ್ ಮಾಡಿಸ್ತೈತೆ. ಸೊ ಇದು ಮೇನ್ ಕಾನ್ಸೆಪ್ಟು. ಓಕೆನಾ, ಸೊ ಇದನ್ನ ಬೇಗ ತಾಂಬರ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟೆ ಅಂತಂದ್ರೆ ಇವ್ರು ಲಿಮಿಟ್ ಸಿಕ್ಕಿದ್ದಾರೆ. ಅಂದ್ರೆ ನೀವೇನಾದರೂ 18 ವರ್ಷ ಇತ್ತು ಅಂತ ಅನ್ಕೊಳ್ಳಿ. ಓಕೆನಾ, 18 ವರ್ಷದ ಒಳಗಡೆ ನೀವೇನಾದರೂ ಏಜ್ ಇತ್ತು ಅನ್ಕೊಳ್ಳಿ, ನೀವು ಡೇಗೆ ಬಂದ್ಬಿಟ್ಟು 3 ಅವರ್ಸ್ಗಿಂತ ಜಾಸ್ತಿ ಆಡೋಂಗಿಲ್ಲ. ನಿಮಗೆ 18 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಓಕೆನಾ, ಅಡಲ್ಟ್ ಪ್ಲಸ್ ಇದ್ರೆಗೇನ ಸೊ ಮಿನಿಮಮ್ ಬಂದ್ಬಿಟ್ಟು ನೀವೆಲ್ಲ ಡೈಲಿ ಒಂದು 6 ಅವರ್ಸ್ ಆಡಬಹುದು, ಅದಕ್ಕಿಂತ ಜಾಸ್ತಿ ಆಡೋಂಗಿಲ್ಲ. ಸೊ ಈ ರೀತಿಲಿ ಏನಂತಂದ್ರೆ ಈ ಸ್ಕೀಮ್ ತಗೊಂಬಂದವರೇ ಗೇಮ್ ಆಡೋದಕ್ಕೂ. ಸೊ ನೋಡೋಣ ಇದೆಷ್ಟು ಪರ್ಟಿಕ್ಯುಲರ್ ಆಗಿ ಪಾಲಿಸ್ತಾರ ಜನಗಳು ಅಂತ ನೋಡ್ಬೇಕೈತೆ. ಸೊ ಹೇಳೋದಕ್ಕಾಗಲ್ಲ ಇದೆಲ್ಲ. ಮೇ ಬಿ ಬಂದ್ಬಿಟ್ಟು ಖರ್ಚು ಮಾಡೋದು ಅಂತಂದ್ರೆ ಪರ್ ಡೇ 3 lakhs ಸಮಥಿಂಗ್ ಅಂತ ಆ ರೀತಿಯಲ್ಲಿ ರೂಮರ್ಸ್ ಹೇಳ್ತಿದ್ದಾರೆ ಅಮೌಂಟ್ ಪರವಾಗಿ. ಬಟ್ ಏನಂತಂದ್ರೆ ಏಜ್ ಪರವಾಗಿ ಇದೆಲ್ಲ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ, 18 ವರ್ಷದವರಿಗೆ 18 ವರ್ಷ ಒಳಗಡೆ ಇರುತ್ತೆ ಅವರಿಗೆ 3 ಅವರ್ಸು, 18 ವರ್ಷ ಮೇಲೆ ಅವರಿಗೆ 6 ಅವರ್ಸ್. ಇದು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ BGMI ಕಡೆ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡಿ ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ಅವರು ಏನಂತಂದ್ರೆ ಇನ್ನ ಕೆಲವೊಂದು ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಫಸ್ಟ್ ಫೀಚರ್ ಬಂದ್ಬಿಟ್ಟು ಯೂಸರ್ ನೇಮ್ ಅಂತ. ಸೊ ನಮಗೆ ಇವಾಗ ವಾಟ್ಸ್ಆಪ್ನಲ್ಲಿ ನೀವು ಪ್ರೊಫೈಲ್ ಹೋಗಿದ ತಕ್ಷಣ ಕೆಳಗಡೆ ಮೊಬೈಲ್ ನಂಬರ್ ಅಂತ ಇರುತ್ತೆ. ಆ ಮೊಬೈಲ್ ನಂಬರ್ ಬದಲು ಏನಂದ್ರೆ ನಮಗೆ ಯೂಸರ್ ನೇಮ್ ಕಾಣುತ್ತೆ. ಎಕ್ಸಾಕ್ಟ್ಲಿ ಬಂದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಎಸ್ಟರ್ಡೇ ಟೆಕ್ ನ್ಯೂಸಲ್ಲಿ. ಸೊ ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆನಾ, ಸೊ ಎಕ್ಸಾಕ್ಟ್ಲಿ ಮುಂದಿನ ದಿನ ಬಂದರೆ ನಮಗೆ ಮೊಬೈಲ್ ನಂಬರ್ ಇಲ್ಲ ಅಂತಂದ್ರೂ ಯೂಸರ್ ನೇಮ್ ಮುಖಾಂತರ ಏನೋ ಲಾಗಿನ್ ಆಗೋ ಕಾನ್ಸೆಪ್ಟ್ ಏನು ತಗೊಂಬರ್ತಾರ ಅಂತ ನನ್ನ ಡೌಟು. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಅಂತಂದರೆ ಇವಾಗ ಟೆಲಿಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಇತ್ತು ಸ್ಕ್ರೀನ್ ಶೇರಿಂಗು, ಸೇಮ್ ಅದೇ ಬಂದ್ಬಿಟ್ಟು ನೀವು ವಾಟ್ಸಪ್ನಲ್ಲಿ ಸಹ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇದ್ರ ಮೇಲೆ ಪ್ರೆಸೆಂಟ್ ಬೀಟಾ ಟೆಸ್ಟಿಂಗ್ ನಂಗೆ ಐತೆ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಇವಾಗ ಎಡಿಟ್ ಆಪ್ಷನ್ಸ್ ಇವಾಗ ಅಫಿಷಿಯಲ್ ಆಗಿ ರೋಲ್ ಔಟ್ ಮಾಡಿದಾರಂತೆ. ಸೊ ಅವ್ರು ಹೇಳೋದ್ರ ಪ್ರಕಾರ ನಿಮ್ಗೆ ಏನಾದರೂ ಎಡಿಟ್ ಆಪ್ಷನ್ ಬಂದಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನನಗೆ ಆಲ್ಮೋಸ್ಟ್ ನೀವು ಬಂದಿಲ್ಲ. ಸೊ ಬಂದ್ರೆ ಅವೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆ. ಈ ರೀತಿಯಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಂತಂದ್ರೆ ಇದು ಬಂದ್ಬಿಟ್ಟು ಅಂತಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಪ್ರತಿಯೊಬ್ಬರಿಗೆ ಆಂಡ್ರಾಯ್ಡ್ ಯೂಸರ್ಸ್ಗೆ ಅಂತ ವಾರ್ನಿಂಗ್ ಕೊಟ್ಟೈತೆ ಅಂತ ಹೇಳ್ಬೋದು. ಓಕೆನಾ, ನೀವೇನಾದರೂ ಆಂಡ್ರಾಯ್ಡ್ ಯೂಸರ್ಸ್ ಇವಾಗ ಒಂದು ಮಾಲ್ವೇರ್ ಕಂಡು ಬಂದೈತೆ ಭಾಳಷ್ಟು ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ. ಅದು ಮಾಲ್ವೇರ್ ನೇಮ್ ಬಂದ್ಬಿಟ್ಟು ಅಂತಂದರೆ ದಾಮ್. ಓಕೆನಾ, ದಾಮ್ ಮಾಲ್ವೇರು. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಮೊಬೈಲಲ್ಲಿ ಬ್ಯಾಕ್ಗ್ರೌಂಡ್ ರನ್ನಿಂಗ್ ಆಗುತ್ತಾ ನಮ್ಮ ಪರ್ಸನಲ್ ಡಾಟಾ ಅಂತಂದರೆ ನಮ್ಮ ಕಾಲ್ ಲಾಗ್ಸ್ ಆಗಿರಲಿ, ಫೋಟೋಸು, ವೀಡಿಯೋಸು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಪ್ರತಿ 50 ಮಿನಿಟ್ಸ್ಗೆ ಅಂತ ನಮ್ಮ ವಾಯ್ಸ್ನೆಲ್ಲ ಹೋಟ್ಲೇನ ಅಂತಂದರೆ ಬೇರೆಯವ್ರಿಗೆ ಕಳಿಸುತ್ತೆ. ಓಕೆನಾ, ಎಲ್ಲೆಲ್ಲಿ ಅವ್ರದ್ದು ಎಲ್ಲಿ ಯಾಕೆ ಮಾಡ್ತಾರೆ ಅವರಿಗೆಲ್ಲ ಗೊತ್ತಾಗುತ್ತೆ ಅಂದ್ರೆ ಪ್ರತಿ ಒಂದು 15 ಮಿನಿಟ್ಸ್ಗೆ. ಸ್ವಲ್ಪ ಹುಷಾರಿ ಬ್ರದರ್ಸ್. ನಿಮ್ಗೆ ಏನಾದರೂ ಈ ಥರ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನೀವೇನೋ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೊ ಬೇಗ ನೀವು ಸ್ಕಿಪ್ ಮಾಡೋದು ಬೆಟ್ರು, ಡಿಲೀಟ್ ಮಾಡೋದು ಬೆಟ್ರು. ಇಲ್ಲ ಅದೇ ಥರ ಬಂದ್ಬಿಟ್ಟು ಓವರ್ ಹೀಟಿಂಗ್ ಏನಾದರೂ ಕಂಡು ಬಂದರೆ ನೀವು ಮೊಬೈಲ್ನ ರೀಸೆಟ್ ಹೊಡಿಬೇಕಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದರೆ ನೀವು ಏನಾದರೂ ಇದೇ ಥರ ಒಂದು ಹೀಟಿಂಗ್ ಇಶ್ಯೂಸು ಹೆವಿಯಾಗಿ ಮೊಬೈಲು ಡಾಟಾ ಖಾಲಿ ಆಗೋದು ಆ ಥರ ನಿಮ್ಗೆ ಏನಾದರೂ ಕಂಡು ಬಂದರೆ ಸೊ ಸ್ಕಿಪ್ ನೀವೇನು ಮಾಡ್ತೀರ ಅಂತಂದರೆ ನಿಮ್ಮ ಮೊಬೈಲ್ನ ರೀಸೆಟ್ ಮಾಡೋದು ಬೆಟ್ರು. ಸೊ ನೀವು ಎಂತಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಬಂದ್ಬಿಟ್ಟೆ ಅಂತಂದರೆ
ಒಂದು ವೆಬ್ಸೈಟ್ ಥರ್ಡ್ ಪಾರ್ಟಿ ವೆಬ್ಸೈಟ್ ಇರ್ತಾವೆ ಅವ್ಗಳನ್ನ ಯಾವತ್ತೂ ಲಾಗಿನ್ ಆಗಕ್ಕೆ ಹೋಗ್ಬೇಡಿ. ನಿಮಗೆ ಸ್ಪ್ಯಾಮ್ ಮೆಸೇಜಸ್ ಬರ್ತಿರ್ತಾವಲ್ಲ ಅವುಗಳ ಮೇಲೆ ಫಸ್ಟ್ ಆಫ್ ಆಲ್ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರು. ನಿಮ್ಗೆ ಏನೋ ಹೀಟಿಂಗು ಮತ್ತು ಬೇಗ ನೆಟ್ ಖಾಲಿ ಅದು ಆ ರೀತಿ ನನ್ನ ಪ್ರಾಬ್ಲಮ್ಸ್ ಬಂದರೆ ಸೊ ಒಂದ್ಸರಿ ನೀವು ಮೊಬೈಲ್ನ ರೀಸೆಟ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಇನ್ಫಾರ್ಮೇಷನ್. ಈ ಲಿಸ್ಟಲ್ಲಿ ನೆಕ್ಸ್ಟ್ ಸೆಕ್ಟರ್ಸ್ ಬಂದ್ಬಿಟ್ಟು ಅಂತಂದರೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಐತೆ ಐ ರೆಕಾರ್ಡರ್ ಅಂತ. ಅಪ್ಲಿಕೇಶನ್ ನೀವೇನಾದರೂ ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಪ್ಲೀಸ್ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಇವತ್ತು ಮೊಬೈಲ್ನ ರೀಸೆಟ್ ಮಾಡ್ಕೊಂಬಿಡ್ರಿ. ಇದರಲ್ಲಿ ಏನಂತಂದ್ರೆ ಒಂದು ಮಾಲ್ವೇರ್ ಕಂಡು ಬಂದೈತೆ. ಸೊ ಅಫಿಷಿಯಲ್ ಆಗಿ ಪ್ಲೇಸ್ಟೋರ್ ಏನಂತಂದ್ರೆ ಇವ್ರನ್ನ ಹೊರಗಡೆ ಬಿಟ್ಟವ್ರೆ. ಸ್ವಲ್ಪ ಈ ಥರ ಐ ರೆಕಾರ್ಡ್ ಅಪ್ಲಿಕೇಶನ್ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಸೊ ಡಿಲೀಟ್ ಮಾಡೋದು ಬೆಸ್ಟ್ ಬೆಟರು. ಒಂದ್ಸರಿ ಥಿಂಕ್ ಮಾಡಿ ಐ ರೆಕಾರ್ಡರ್ ಓಕೆನಾ. ಈ ಅಪ್ಲಿಕೇಶನ್ ನೀವೇನಂತಂದರೆ ಡೌನ್ಲೋಡ್ ಮಾಡಿದರೆ ಸೊ ನೀವು ಅನ್ಇನ್ಸ್ಟಾಲ್ ಮಾಡಿ. ಇದರಲ್ಲೊಂದು ಮಾಲ್ವೇರ್ ಐತೆ. ಇನ್ನು ಮತ್ತೆ ನಿಮಗೆ ಪರ್ಸನಲ್ ಡಾಟಾ ಮತ್ತು ಅದೇ ಥರ ಬಂದ್ಬಿಟ್ಟು ಪರ್ಸನಲ್ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಹೋಗುತ್ತೆ. ಮಿನಿಮಮ್ ಬಂದ್ಬಿಟ್ಟು ಅಂತಂದರೆ ಪ್ರತಿಯೊಂದು 15 ನಿಮಿಷಕ್ಕೆ ಏನಂತಂದರೆ ಇದು ಡಾಟಾನ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಇದು ಅಂತಂದ್ರೆ ಮೈಕ್ ರೆಕಾರ್ಡಿಂಗ್ ಇರುತ್ತೆ. ನೀವು ಮಾತಾಡೋ ಮಾತುಗಳನ್ನ ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಡಾಟಾವೆಲ್ಲ ಏನಂತಂದರೆ ಕಳಿಸ್ತಿರುತ್ತೆ. ಯಾರು ಯಾಕೆ ಮಾಡ್ತಾ ಅವ್ರಿಗೆಲ್ಲ ಕಳಿಸ್ತಿರುತ್ತೆ. ಸ್ವಲ್ಪ ಹುಷಾರು ಬ್ರದರ್ಸ್. ಸೊ ನೀವು ಅಪ್ಲಿಕೇಶನ್ ಇದನ್ನೇ ಇನ್ಸ್ಟಾಲ್ ಮಾಡಿದರೆ ಅನ್ಇನ್ಸ್ಟಾಲ್ ಮಾಡೋದು ದ ಬೆಸ್ಟ್ ಬೆಟರ್ ಅಂಡ್ ರೀಸೆಟ್ ಮಾಡೋದು ಇನ್ನೂ ಬೆಟರ್. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಅಂತಂದ್ರೆ ನೀವೇನಾದ್ರೂ ಒಂದು ಎಲೆಕ್ಟ್ರಿಕಲ್ ವೇಕ್ ತಗೋಬೇಕಂತ ನೀವೇನು ಪ್ಲಾನ್ ಹಾಕೊಂಡಿದ್ರಾ ಓಕೆನಾ. EV ವೆಹಿಕಲ್ ತಗೋಬೇಕಂತ ಪ್ಲಾನ್ ಹಾಕೊಂಡಿದ್ರು. ಅದು ಬಂದ್ಬಿಟ್ಟು 2 ವೀಲರ್ ಅಂತಂದ್ರೆ ಇದು ಬೆಸ್ಟ್ ಚಾಯ್ಸ್ ಆಗ್ಬೋದು ಐ ಥಿಂಕ್. ಸೊ ನಿಮ್ಗೆ ಏನೋ ಬಜೆಟ್ ಒಂದು 1.5 ಲಕ್ಷ ಅಂತಿದ್ರೆ ಸೊ ಇದು ನಿಮಗೆ ಒಳ್ಳೆ ಚೂಸ್ ಆಗ್ಬೋದು. ಸೊ ಆ ಬೈಕ್ ನೇಮ್ ಬಂದ್ಬಿಟ್ಟು ಅಂತಂದ್ರೆ ಸಿಂಪಲ್ ಒನ್ ಪ್ರೀಮಿಯಂ ಎಲೆಕ್ಟ್ರಾನಿಕ್ ಅಂತ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಏನಂತಂದ್ರೆ ಸೊ ಇದು ಸ್ಪೆಸಿಫಿಕೇಶನ್ಸ್ ಬೆಂಕಿ ಇದಾವೆ. ಇದರಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಲಾರ್ಜರ್ ಬ್ಯಾಟ್ರಿನೇ ಎಕ್ಸಾಕ್ಟ್ಲಿ ಇದ್ರ 5 ಕಿಲೋಮೀಟರ್ ಇರುತ್ತೆ. ನೀವು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನೀವು ಇದು ಒಂದು ಬ್ಯಾಟ್ರಿಯಿಂದ ಒಂದ್ಸಲ ಚಾರ್ಜ್ ಮಾಡಿದ್ರೆ ಮಿನಿಮಮ್ 212 ಓಕೆನಾ ಕಿಲೋಮೀಟರ್ ಹೋಗ್ಬೋದು ನೀವು. ಹಾಗೆ ಬಂದ್ಬಿಟ್ಟು ಎಷ್ಟು ಸ್ಪೀಡಲ್ಲಿ ಅಂತಂದರೆ 105 ಕಿಲೋಮೀಟರ್ ಪರ್ ಅವರ್ ಅಂದರೆ 105 ಕಿಲೋಮೀಟರ್ ಪರ್ ಅವರ್ ಅಂತಂದರೆ ಸ್ಪೀಡ್ನಲ್ಲಿ ನೀವು ಹೋಗ್ಬೋದು ಓಕೆನಾ. ಸೊ ಈ ರೀತಿಲಿ ಸೊ ಇದಿಷ್ಟು ಒನ್ ಆಫ್ ದ ಬೆಸ್ಟ್ ಅಂತ ಅನ್ಕೋಬೋದು ಓಕೆನಾ. ಇದರಲ್ಲಿ TFT ಡಿಸ್ಪ್ಲೇ ಇರುತ್ತೆ ಫ್ರಂಟ್ ಬಂದ್ಬಿಟ್ಟು ಓಕೆನಾ. ಇದರಲ್ಲಿ ನಿಮ್ಗೆ ಏನಂತಂದರೆ ರಿಮೋಟ್ಲಿ ಕಂಟ್ರೋಲ್ ಇರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನೀವು ಏನಾದರೂ ಕಂಟ್ರೋಲ್ ಮಾಡೋದು ಬೈಕ್ನಲ್ಲಿ. ಸೊ ಈ ರೀತಿ ಅಂತ ಒನ್ ಆಫ್ ದ ಬೆಸ್ಟ್. ಇದು ಬಂದ್ಬಿಟ್ಟು 750 ವ್ಯಾಟ್ ಅಂತ ಫಾಸ್ಟ್ ಚಾರ್ಜಿಂಗು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಸಹ ಒಂದು ಒಳ್ಳೆ ವಿಷಯ. ನೀವೇನಾದ್ರೂ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಅದು ಬಂದ್ಬಿಟ್ಟು 1.5 ಲಕ್ಷದಲ್ಲಿ ತಗೋಂತ ಪ್ಲಾನ್ ಹಾಕೊಂಡಿರುತ್ತೆ. ಸೊ ಇದು ಬಂದ್ಬಿಟ್ಟು ದ ಬಿಗ್ಗೆಸ್ಟ್ ಚಾಯ್ಸ್ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೆ ಏನಾದ್ರು ಅಂತ ಕೆಳಗೆ ಕಾಮೆಂಟ್ನ ತಿಳಿಸೋಕೆ ನಾನು ಮರಿಬೇಡಿ. ಇದರಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನಮಗೆ ಅಂತ ಐಕ್ಯೂ ಕಡೆಯಿಂದ ಐಕ್ಯೂ 11 ಸಕ್ಸೆಸರ್ ಆದ ಐಕ್ಯೂ 11S. ಈ ಮೊಬೈಲ್ ಬಗ್ಗೆ ನಮಗೆ ಅಂತಂದ್ರೆ ಕೆಲವೊಂದು ಲೀಕ್ಸ್ ಬರ್ತದವೆ. ಈ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಆ ರೀತಿ ಕೆಲವೊಂದು ಲೀಕ್ಸ್ ಬರ್ತದವೆ ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಜುಲೈ ಆರ್ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರ ಅಂತ ಅಂದ್ರೆ ಅಷ್ಟು ಮಧ್ಯದಲ್ಲಿ ಅಂತಂದ್ರೆ ಲಾಂಚ್ ಮಾಡ್ತಾರ ಅಂತ ಡೌಟು. ಸೊ ಇದರಲ್ಲಿ ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ ಬಂದ್ಬಿಟ್ರೆ ಮಾತ್ರ ಇದರಲ್ಲಿ 2K AMOLED ಡಿಸ್ಪ್ಲೇ ಇರುತ್ತಂತೆ. 8 Gen 2 ಪ್ರೊಸೆಸರಿಂದ ಬರ್ತೈತಂತೆ ಓಕೆನಾ. 50 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಸಮಥಿಂಗ್ ಬರುತ್ತಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ನಮಗೆ ಭಾಳಷ್ಟು ಲಾಟ್ ಆಫ್ ಟೈಮ್ ಐತೆ ಅಷ್ಟೊತ್ತಡಿ ಇನ್ನೇನು ಕತೆ ಆಗುತ್ತೋ. ಫಸ್ಟ್ ಇವ್ರು ಬಂದ್ಬಿಟ್ಟು ಚೈನಾದಲ್ಲಿ ಮೂಸಿ ನೋಡಿಸ್ತಾರೆ, ಆಮೇಲೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇಷ್ಟೇ ಮ್ಯಾಟ್ರ್ ಇದರಲ್ಲಿ. ಸೊ ನೋಡೋಣ ಗೊತ್ತಾಗುತ್ತೆ ಏನು ಮ್ಯಾಟ್ರ್ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಐಕ್ಯೂ ಕಡೆಯಿಂದ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್. ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಕೆಲವೊಂದು ಲೀಕ್ಸ್ ಪ್ರಕಾರ ಜೂನ್ 8ನೇ ತಾರೀಕು ಅಂತಂದರೆ ಈ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಕೆಲವೊಂದು ರೂಮರ್ಸ್ ಬರ್ತದವೆ. ಸೊ ಇದನ್ನು ನಿಜನೋ ಸುಳ್ಳು ಗೊತ್ತಿಲ್ಲ. ಮೇ ಬಿ ರೂಮರ್ಸ್ ಸಾಧ್ಯತೆ ನಿಜ ಆಗ್ಬೋದು ಏನೋ ನನಗೆ ಗೊತ್ತಿಲ್ಲ. ಸೊ ಇದು ಭಾಳಷ್ಟಲ್ಲಿ ನೋಡಿದ್ರೆ ಮೇ ಬಿ 8ನೇ ತಾರೀಕು ಲಾಂಚ್ ಆಗ್ಬೋದು ಅಂತ ಭಾಳಷ್ಟು ಜನ ಹೇಳ್ತಿದ್ದಾರೆ. ಸೊ ಇವ್ರು ಸಹ ಏನಂತ ಅಫಿಷಿಯಲ್ ಆಗಿ ಹೇಳಿದ್ರು 10ನೇ ತಾರೀಕು ಒಳಗಡೆ ಲಾಂಚ್ ಮಾಡ್ತೀವಿ ಅಂತ. ಮೇ ಬಿ 8ನೇ ತಾರೀಕು ಲಾಂಚ್ ಮಾಡ್ಬೋದು. ಇದು ಸಹ ಡೌಟ್ನಲ್ಲಿ ಐತೆ. ಸೊ ಗೊತ್ತಾಗುತ್ತೆ. ಸೊ ಈ ಮೊಬೈಲ್ ರಿಯಲ್ಮಿ 11 ಸೀರೀಸ್. ಸೊ ಇವು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಕಲರ್ಸ್ ಬಂದ್ಬಿಟ್ಟು ಗ್ರೀನು ಬ್ಲ್ಯಾಕು ಹಾಗೆ ಬಂದ್ಬಿಟ್ಟು ಸನ್ರೈಸ್ ಕಲರ್ ಅಂತಂದ್ರೆ ಈ ಮೊಬೈಲು ನಮಗೆ ಸಿಗ್ತವೆ ರಿಯಲ್ಮಿ 11 ಸೀರೀಸು. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೋ, ಎಷ್ಟರಲ್ಲಿ ಪ್ರೈಸಲ್ಲಿ ಲಾಂಚ್ ಮಾಡ್ತಾರ ಅಂತ. ಸೊ ಇದು ಬಂದ್ಬಿಟ್ಟು ಬಿಲೋ 30K ಇರುತ್ತೆ ಮೇ ಬಿ. ಸೊ ನೋಡೋಣ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನಮಗೆ ಅಂತಂದರೆ ವಿವೋ ಕಡೆಯಿಂದ ವಿವೋ S17 ಸೀರೀಸ್. ಈ ಮೊಬೈಲ್ಸ್ ನಮಗೆ ಅಂತಂದರೆ ಈ ಮಂತ್ 31ನೇ ತಾರೀಕು ಅಫಿಷಿಯಲ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಎಕ್ಸಾಕ್ಟ್ಲಿ ಪ್ರೈಸ್ ಏನೋ ಗೊತ್ತಿಲ್ಲ. ಬಟ್ ಅಂತಂದರೆ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಇರುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ 31ನೇ ತಾರೀಕು ಅಫಿಷಿಯಲ್ ಲಾಂಚ್ ಮಾಡ್ತಾರೆ ಚೈನಾದಲ್ಲಿ, ನಮ್ಮ ಇಂಡಿಯಾದಲ್ಲೆಲ್ಲ. ಸೊ ಇದು ಫಾರ್ ವಿವೋ ಲವರ್ಸ್ಗೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬೇಗನೆ ಬರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಅಂತಂದರೆ ವಿವೋ ಕಡೆಯಿಂದ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತರ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ನಿಕ್ಸ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಇವ್ರ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮೌನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.